ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿರುವಂತ ವ್ಯಕ್ತಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂದ ಮೇಲೆ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಏನಿದೆಯೋ ಅದು ಇನ್ನೊಂದು ಹಂತಕ್ಕೆ ಬೆಳೆಯುತ್ತೆ. ವಿಷ್ಣುವರ್ಧನ್ ಅವರ ಸಾಧನೆ ಈಗಿರೋ ಜನರೇಷನ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ 80s 90s ಜನರೇಷನ್ಗೆ ಆ ಸಾಧನೆ ತುಂಬಾನೇ ಚೆನ್ನಾಗಿ ಗೊತ್ತು. ಕಾರಣ ಆಗ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು ಸಿನಿಮಾ ಮಾತ್ರನೇ. ನಾಗರಹಾವು ಅನ್ನೋ ಒಂದೇ ಚಿತ್ರದಲ್ಲಿ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲೇ ಒಂದು ಹೊಸ ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಿದ್ದು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಮೊದಲನೇ ಬಾರಿಗೆ ಆಂಗ್ರಿ ಯಂಗ್ ಮ್ಯಾನ್ ಅಂತ ಟೈಟಲ್ ತಗೊಂಡವರಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಅದು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸ್ಟೈಲಿಶ್ ಹೀರೋ ಅಂತ ಹೆಸರು ತಗೊಂಡವರು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಆಕ್ಷನ್ ಮೂವೀಸ್ ನ ತುಂಬಾ ಸರಳವಾಗಿ ತುಂಬಾ ಸ್ಟೈಲಿಶ್ ಆಗಿ ಮಾಡುವಂತ ಹೀರೋ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಈ ತರ ವಿಷ್ಣು ಸರ್ ಬಗ್ಗೆ ಹೇಳಕ್ಕೆ ಸುಮಾರು ವಿಷಯಗಳಿದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 1981 ಇಂದ 1995 ವರೆಗೂ ಯಾವ ಸಿನಿಮಾಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ಯಾವುದು ಸಕ್ಸಸ್ ಆಗಿದೆ, ಬ್ಲಾಕ್ ಬಾಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. 1981 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್, ದ್ವಾರಕೇಶ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಸರ್ ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪೆದ್ದ ಗೆದ್ದ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಪೆದ್ದ ಗೆದ್ದ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಜಯಚಿತ್ರ ಅವರು ಮತ್ತು ಶ್ರೀನಿವಾಸ್ ಮೂರ್ತಿ ಅವರು ಆಕ್ಟ್ ಮಾಡಿ, ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಮತ್ತು ಪ್ರಭಾಕರ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ಮನೆ ಮನೆ ಕತೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಮನೆ ಮನೆ ಕತೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಜಯಂತಿ ಮ್ಯಾಮ್ ಅವರು ಆಕ್ಟ್ ಮಾಡಿ, ಟಿಪ್ಪು ರಘು ಅವರು ಡೈರೆಕ್ಟ್ ಮಾಡಿ, ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ಅವರು ಪ್ರೊಡ್ಯೂಸ್ ಮಾಡಿರೋ ನಾಗಕಾಲ ಭೈರವ ಅನ್ನೋ ಸಿನಿಮಾ. ನಾಗಕಾಲ ಭೈರವ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಅಂಬರೀಶ್ ಸರ್, ಪ್ರಭಾಕರ್ ಸರ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, AR ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸ್ನೇಹಿತರ ಸವಾಲ್ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಸ್ನೇಹಿತರ ಸವಾಲ್ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತು ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, R ತಿಮ್ಮಯ್ಯ, M ಕೃಷ್ಣ, ರೇವಣ್ಣ ಮತ್ತು ಶ್ರೀಮತಿ ಶಾಂತ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪ್ರಚಂಡರು ಅನ್ನೋ ಸಿನಿಮಾ. ಮಹಾಪ್ರಚಂಡರು ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಮಂಜುಳಾ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, HR ಭಾರ್ಗವ ಸರ್ ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಗುರು ಶಿಷ್ಯರು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಗುರು ಶಿಷ್ಯರು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, HR ಭಾರ್ಗವ ಸರ್ ಡೈರೆಕ್ಟ್ ಮಾಡಿ, VC ಗಣೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅವಳ ಹೆಜ್ಜೆ ಅನ್ನೋ ಸಿನಿಮಾ. ಅವಳ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1982 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತೆ ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, AL ಅಭಯ್ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡಿರೋ ಕಾರ್ಮಿಕ ಕಲ್ಲಲ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತೆ ಆರತಿ ಮ್ಯಾಮ್ ಆಕ್ಟ್ ಮಾಡಿ, ಗೀತಾ ಪ್ರಿಯಾ ಅವರು ಡೈರೆಕ್ಟ್ ಮಾಡಿ, BP ಬಲಿಗ ಅವರು, BS ಬಲಿಗ ಅವರು, BM ಬಲಿಗ ಅವರು ಪ್ರೊಡ್ಯೂಸ್ ಮಾಡಿರೋ ಸುವರ್ಣ ಸೇತುವೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಕಾಜಲ್ ಕಿರಣ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, M ಪಾಂಡುರಂಗನ್ ಮತ್ತು M ರಾಮಲಿಂಗಂ ಪ್ರೊಡ್ಯೂಸ್ ಮಾಡಿರೋ ಸಾಹಸ ಸಿಂಹ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ವಿಷ್ಣು ಸರ್ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಸಿನಿಮಾ ಅನ್ನೋ ಒಂದು ಹೆಸರು ಗಳಿಸ್ತು. ಸುಮಾರು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸಾಹಸ ಸಿಂಹ ಸಿನಿಮಾ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತೆ ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, A ರಾಧಾಕೃಷ್ಣ ಮತ್ತು VL ಶ್ರೀನಿವಾಸ್ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಊರಿಗೆ ಉಪಕಾರಿ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಊರಿಗೆ ಉಪಕಾರಿ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಶ್ರೀಪ್ರಿಯಾ ಅವರು ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಮ್ಮಿಗಲ್ಲು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾನು ಅಷ್ಟೇ ಸುಮಾರು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಜಿಮ್ಮಿಗಲ್ಲು ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ.
1983 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, KT ವೆಂಕಟಗಿರಿ ಅವರು ಪ್ರೊಡ್ಯೂಸ್ ಮಾಡಿರೋ ಚಿನ್ನದಂತ ಮಗ ಅನ್ನೋ ಸಿನಿಮಾ. ಈ ಸಿನಿಮಾ 1982 ತೆಲುಗು ತಲ್ಲಿ ಕೊಡುಕುಲು ಅನುಬಂಧಂ ಅನ್ನೋ ಸಿನಿಮಾದ ರೀಮೇಕ್ ಚಿನ್ನದಂತ ಮಗ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಚಿನ್ನದಂತ ಮಗ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, NS ಧನಂಜಯ ಅವರು ಡೈರೆಕ್ಟ್ ಮಾಡಿ, NS ಮುಕ್ತಾ, HS ಚಂದ್ರು ಮತ್ತು ಶ್ರೀಮತಿ BA ಅನಸೂಯ ಅವರು ಪ್ರೊಡ್ಯೂಸ್ ಮಾಡಿರೋ ಗಾಂಧರ್ವಗಿರಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ. ಗಾಂಧರ್ವಗಿರಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಲಕ್ಷ್ಮಿ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಂಡುಗಲಿ ರಾಮ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಗಂಡುಗಲಿ ರಾಮ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಟಿಪ್ಟು ರಘು ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಕಲ್ಪನಾ ಪಾಂಡು ಅವರು ಪ್ರೊಡ್ಯೂಸ್ ಮಾಡಿರೋ ಕಲ್ಲು ವೀಣೆ ನುಡಿಯಿತು ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಕಲ್ಲು ವೀಣೆ ನುಡಿಯಿತು ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಮಾಧವಿ ಅವರು ಮತ್ತು MP ಶಂಕರ್ ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ, MP ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದೇ ಗುರಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಕ್ರಾಸ್ ಮಾಡುತ್ತೆ. ಒಂದೇ ಗುರಿ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಟೈಗರ್ ಪ್ರಭಾಕರ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, BP ಬಲಿಗ, BS ಬಲಿಗ ಮತ್ತು MS ಬಲಿಗ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಡಿದೆದ್ದ ಸಹೋದರ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಸಿಡಿದೆದ್ದ ಸಹೋದರ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ವಿಜಯ್ ಶಾಂತಿ ಅವರು ಆಕ್ಟ್ ಮಾಡಿ, SA ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, AR ರಾಜು ಅವರು ಪ್ರೊಡ್ಯೂಸ್ ಮಾಡಿ ಸಿಂಹ ಗರ್ಜನೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸಿಂಹ ಗರ್ಜನೆ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1984 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರದು 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಮತ್ತು ಗಾಯತ್ರಿ ಮೇಡಮ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಸರ್ ಅವರು ಡೈರೆಕ್ಟ್ ಮಾಡಿ, ಜೋ ಸೈಮನ್ ಅವರು, ರಘು ಅವರು, ನಟರಾಜ್ ಅವರು, ನಾಯಕ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಹಾಪುರುಷ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಹಾಪುರುಷ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಪ್ರಭಾಕರ್ ಸರ್ ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಹೆಜ್ಜೆ ಅನ್ನೋ ಒಂದು ಸಿನಿಮಾ. ಹೆಜ್ಜೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಮಾಧವಿ ಮೇಡಮ್ ಅವರು ಆಕ್ಟ್ ಮಾಡಿ, V ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, MD ಸುಂದರ್ ಅವರು ಪ್ರೊಡ್ಯೂಸ್ ಮಾಡಿರೋ ಚಾಣಕ್ಯ ಅನ್ನೋ ಒಂದು ಸಿನಿಮಾ. ಚಾಣಕ್ಯ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಗಾಯತ್ರಿ ಮೇಡಮ್ ಅವರು ಆಕ್ಟ್ ಮಾಡಿ, ರಾಜಚಂದ್ರ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಇಂದಿನ ರಾಮಾಯಣ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇಂದಿನ ರಾಮಾಯಣ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಗೀತಾ ಮೇಡಮ್ ಅವರು ಆಕ್ಟ್ ಮಾಡಿ, ದೀಪಕ್ ಬಾಲರಾಜ್ ಅವರು ಡೈರೆಕ್ಟ್ ಮಾಡಿ, BVP ಅವರು ಪ್ರೊಡ್ಯೂಸ್ ಮಾಡಿರೋ ಆರಾಧನೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆರಾಧನೆ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, ಟಿಪ್ಟು ರಘು ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ HV ಸೌಭಾಗ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಬೆಂಕಿ ಬಿರುಗಾಲಿ ಅನ್ನೋ ಒಂದು ಸಿನಿಮಾ. ಬೆಂಕಿ ಬಿರುಗಾಲಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಆರತಿ ಮೇಡಮ್ ಮತ್ತು ದ್ವಾರಕೇಶ್ ಸರ್ ಅವರು ಆಕ್ಟ್ ಮಾಡಿ, ಸತ್ಯ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಮದುವೆ ಮಾಡು ತಮಾಷೆ ನೋಡು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮದುವೆ ಮಾಡು ತಮಾಷೆ ನೋಡು ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಆರತಿ ಮೇಡಮ್ ಮತ್ತು ಮಾಧವಿ ಮೇಡಮ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, GRK ರಘು ಅವರು ಪ್ರೊಡ್ಯೂಸ್ ಮಾಡಿರೋ ಕೈದಿ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕೈದಿ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ದ್ವಾರಕೇಶ್ ಸರ್ ಮತ್ತು ರಾಧಿಕಾ ಮೇಡಮ್ ಅವರು ಆಕ್ಟ್ ಮಾಡಿ, ವಿಷ್ಣು ಸರ್ ಅದರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿರ್ತಾರೆ. PS ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಪ್ರಚಂಡ ಕುಳ್ಳ ಅನ್ನೋ ಒಂದು ಸಿನಿಮಾ. ಪ್ರಚಂಡ ಕುಳ್ಳ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಸರ್ ಡೈರೆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರೇ ಪ್ರೊಡ್ಯೂಸ್ ಮಾಡಿರೋ ಬಂಧನ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಅಂದ್ರೆ 18 ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 30 ವಾರ ಕಂಪ್ಲೀಟ್ ಮಾಡಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 500 ದಿನ ದಾಟುತ್ತೆ.
ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಸಿನಿಮಾ ಅಂದ್ರೆ ಅದು ಬಂಧನ ಸಿನಿಮಾನೇ. ಸ್ಪೆಷಲ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್ ಸರ್ ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಫಿಲ್ಮ್ ಫೇರ್ ಅವಾರ್ಡ್ ಸುಹಾಸಿನಿ ಮೇಡಮ್ ಕೊಡ್ತಾರೆ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಫ್ಯೂಚರ್ ಫಿಲ್ಮ್ ಕನ್ನಡ ಬಂಧನ ಸಿನಿಮಾ ಕೊಡ್ತಾರೆ. 1984 ಅಲ್ಲಿ ಟಾಪ್ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂಧನ ಸಿನಿಮಾನ ಕನ್ಸಿಡರ್ ಮಾಡ್ತಾರೆ. 1985 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 8 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಜಯಸುಧಾ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ತಂದ ಕಾಣಿಕೆ ಅನ್ನೋ ಸಿನಿಮಾ. ಈ ಸಿನಿಮಾ 1984 ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಶರಾಬಿ ಅನ್ನೋ ಹಿಂದಿ ಸಿನಿಮಾದ ರೀಮೇಕ್ ನೀ ತಂದ ಕಾಣಿಕೆ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ನೀ ತಂದ ಕಾಣಿಕೆ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅಹಲ್ಯ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ನನ್ನ ಪ್ರತಿಜ್ಞೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 72 ಡೇಸ್ ಕ್ರಾಸ್ ಮಾಡುತ್ತೆ. ನನ್ನ ಪ್ರತಿಜ್ಞೆ ಆ ವರ್ಷದಲ್ಲಿ ಅಬೋ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಶಾರದಾ ಅವರು ಪ್ರೊಡ್ಯೂಸ್ ಮಾಡಿರೋ ಮರೆಯದ ಮಾಣಿಕ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಮರೆಯದ ಮಾಣಿಕ್ಯ ಆ ವರ್ಷದಲ್ಲಿ ಅಬೋ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಜೋ ಸೈಮನ್ ಅವರು ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಮಹಾಪುರುಷ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಮಹಾಪುರುಷ ಆ ವರ್ಷದಲ್ಲಿ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಪವಿತ್ರ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರ್ತವ್ಯ ಅನ್ನೋ ಸಿನಿಮಾ. ಕರ್ತವ್ಯ ಆ ವರ್ಷದಲ್ಲಿ ಅಬೋ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, NN ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ವೀರಾದಿ ವೀರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ವೀರಾದಿ ವೀರ ಆ ವರ್ಷದಲ್ಲಿ ಅಬೋ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ಬರೆದ ಕಾದಂಬರಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ನೀ ಬರೆದ ಕಾದಂಬರಿ ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಇರುತ್ತೆ. ವಿಷ್ಣು ದಾದಾ ಮತ್ತು ರಾಧಿಕಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, HR ಭಾರ್ಗವ ಮತ್ತು DV ರಾಜಾರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಚಕ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಜೀವನ ಚಕ್ರ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಇರುತ್ತೆ. 1986 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, K ರಂಗರಾಜ್ ಅವರು ಡೈರೆಕ್ಟ್ ಮಾಡಿ, ಜೋಯ್ ಥಾಮಸ್ ಮತ್ತು G ತ್ಯಾಗರಾಜನ್ ಅವರು ಪ್ರೊಡ್ಯೂಸ್ ಮಾಡಿರೋ ಸತ್ಯ ಜ್ಯೋತಿ ಅನ್ನೋ ಸಿನಿಮಾ. ಡಾಕ್ಟರ್ ವಿಷ್ಣುವರ್ಧನ್ ಅವರದು 100ನೇ ಸಿನಿಮಾ. ಮಮ್ಮೂಟಿ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ನೀರಕೋಟ್ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್ ಸತ್ಯ ಜ್ಯೋತಿ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಸತ್ಯ ಜ್ಯೋತಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣು ದಾದಾ ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಅಮೃತ್ ಸಿಂಗ್, ಅನುರಾಧ ಸಿಂಗ್ ಮತ್ತು ದುಷ್ಯಂತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಕೃಷ್ಣ ನೀ ಬೇಗನೆ ಬಾರೋ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಕೃಷ್ಣ ನೀ ಬೇಗನೆ ಬಾರೋ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಇರುತ್ತೆ. ವಿಷ್ಣು ದಾದಾ ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿ, P ವಾಸು ಅವರು ಇಂಡಿವಿಜುವಲ್ ಡೈರೆಕ್ಟರ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋ ಮೊದಲನೇ ಸಿನಿಮಾ. P ವಿಮಲ್ ಕುಮಾರ್ ಮತ್ತು R ವಿಜಯಲಕ್ಷ್ಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಕಥಾನಾಯಕ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಕಥಾನಾಯಕ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, B ಅನುರಾಧ ಸಿಂಗ್, R ದುಷ್ಯಂತ್ ಸಿಂಗ್ ಮತ್ತು R ಅಮೃತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರ್ಣ ಅನ್ನೋ ಸಿನಿಮಾ. ಈ ಸಿನಿಮಾ 1981 ನಲ್ಲಿ ಬೆಂಗಾಲಿನಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿರೋ ಸಾಹೇಬ್ ಅನ್ನೋ ಸಿನಿಮಾದ ರೀಮೇಕ್ ಕರ್ಣ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು, ಊರ್ವಶಿ ಅವರು ಮತ್ತು ಬೇಬಿ ಶಾಲಿನಿ ಅವರು ಆಕ್ಟ್ ಮಾಡಿ, V ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ವಿಜಯ್ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಈ ಜೀವ ನಿನಗಾಗಿ ಅನ್ನೋ ಸಿನಿಮಾ. 1992 ನಲ್ಲಿ ಈ ಸಿನಿಮಾನ ತಮಿಳಿಗೂ ಮತ್ತು ತೆಲುಗುಗೂ ರೀಮೇಕ್ ಮಾಡ್ತಾರೆ. ತಮಿಳಲ್ಲಿ K ಭಾಗ್ಯರಾಜ್ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಜೀವ ನಿನಗಾಗಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಇರುತ್ತೆ. ವಿಷ್ಣು ದಾದಾ, ಮಾಧವಿ ಅವರು ಮತ್ತು ಸರಿತಾ ಅವರು ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, CVL ಶಾಸ್ತ್ರಿ
ಅವರು ಪ್ರೊಡ್ಯೂಸ್ ಮಾಡಿರೋ ಮಲಯ ಮಾರುತ ಅನ್ನೋ ಸಿನಿಮಾ. ಮಲಯ ಮಾರುತ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. 1987 ಅಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್ ಮತ್ತು ನಳಿನಿ ಅವರು ಆಕ್ಟ್ ಮಾಡಿ, ರಾಜ್ ಕಿಶೋರ್ ಅವರು ಡೈರೆಕ್ಟ್ ಮಾಡಿ, ಶಾರದಾ ಶೇಷಾದ್ರಿ, SV ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರೋ ಆಸಯ ಬಲೆ ಅನ್ನೋ ಸಿನಿಮಾ. ಈ ಸಿನಿಮಾ 1976 ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಮತ್ತು ರೇಖಾ ಅವರು ಆಕ್ಟ್ ಮಾಡಿ ಹಿಂದಿಯಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿ ದೋ ಆಜಾನೆ ಅನ್ನೋ ಸಿನಿಮಾದ ರೀಮೇಕ್ ಆಸಯ ಬಲೆ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ಆಸಯ ಬಲೆ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಅಂಬಿಕಾ ಅವರು ಮತ್ತು ನಳಿನಿ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿ, ವಿಜಯ್ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಜ್ಯೋತಿ ಅನ್ನೋ ಸಿನಿಮಾ. ಈ ಸಿನಿಮಾನ ಮಲಯಾಳಂಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ ಸಮರ್ಪಣಂ ಅನ್ನೋ ಒಂದು ಹೆಸರಲ್ಲಿ. ಜೀವನ ಜ್ಯೋತಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, HR ಭಾರ್ಗವ ಮತ್ತು DV ರಾಜಾರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರುಣಾಮಯಿ ಸಿನಿಮಾ ಮಾಡಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ 1989 ಅಲ್ಲಿ ತಮಿಳ್ಗೆ ರೀಮೇಕ್ ಮಾಡ್ತಾರೆ. ಅದರಲ್ಲಿ ವಿಜಯಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ ಪೊನ್ಮನ ಸೆಲ್ವನ್ ಅನ್ನೋ ಒಂದು ಹೆಸರಲ್ಲಿ. ಕರುಣಾಮಯಿ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣು ಸರ್, ರಾಧಿಕಾ ಅವರು ಮತ್ತು ಸುಮಲತಾ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, GRK ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸತ್ಯಂ ಶಿವಂ ಸುಂದರಂ ಅನ್ನೋ ಸಿನಿಮಾ. ಈ ಸಿನಿಮಾ 1985 ನಲ್ಲಿ ತೆಲುಗುನಲ್ಲಿ ಬ್ಲಾಕ್ ಬಾಸ್ಟರ್ ಆಗಿರೋ ಜ್ವಾಲಾ ಅನ್ನೋ ಸಿನಿಮಾದ ರೀಮೇಕ್ ಸತ್ಯಂ ಶಿವಂ ಸುಂದರಂ ಸಿನಿಮಾ. ಸತ್ಯಂ ಶಿವಂ ಸುಂದರಂ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ. ವಿಷ್ಣು ಸರ್, ಲಕ್ಷ್ಮಿ ಅವರು ಮತ್ತು ರಾಧಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, SP ರಾಜಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಸೌಭಾಗ್ಯ ಲಕ್ಷ್ಮಿ ಅನ್ನೋ ಸಿನಿಮಾ. ಈ ಸಿನಿಮಾ 1979 ಅಲ್ಲಿ ಶೋಭನ್ ಬಾಬು ಮತ್ತು ಶ್ರೀದೇವಿ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ಕಾರ್ತಿಕ ದೀಪಂ ಅನ್ನೋ ಸಿನಿಮಾದ ರೀಮೇಕ್ ಸೌಭಾಗ್ಯ ಲಕ್ಷ್ಮಿ. ಸೌಭಾಗ್ಯ ಲಕ್ಷ್ಮಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಅಂಬಿಕಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, N ಮಹಾತ್ಮ ಮತ್ತು N ಇಂದುಕಲಾ ಅವರು ಪ್ರೊಡ್ಯೂಸ್ ಮಾಡಿರೋ ಶುಭ ಮಿಲನ ಅನ್ನೋ ಸಿನಿಮಾ. ಈ ಸಿನಿಮಾ 1977 ಅಲ್ಲಿ ಅಕಿನೇನಿ ನಾಗೇಶ್ವರ ರಾವ್ ಅವರು ಮತ್ತು ವಾಣಿಶ್ರೀ ಅವರು ಆಕ್ಟ್ ಮಾಡಿ ತೆಲುಗುನಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ಹಾಲು ಮಗಾಲು ಸಿನಿಮಾದ ರೀಮೇಕ್ ಶುಭ ಮಿಲನ ಸಿನಿಮಾ. ಶುಭ ಮಿಲನ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ಮಹಾಲಕ್ಷ್ಮಿ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿ, KSN ಚಂದ್ರಶೇಖರ್ ಮತ್ತು KSN ಮೋಹನ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಯಸಿಂಹ ಅನ್ನೋ ಸಿನಿಮಾ. ಜಯಸಿಂಹ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1988 ಅಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ ಮತ್ತು ಊರ್ವಶಿ ಅವರು ಆಕ್ಟ್ ಮಾಡಿ, ಮನೋಬಾಲ ಅವರು ಡೈರೆಕ್ಟ್ ಮಾಡಿ, ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ಡಿಸೆಂಬರ್ 31 ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಡಿಸೆಂಬರ್ 31 ಆ ವರ್ಷ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣು ದಾದಾ ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ರಾಜಾರಾಮ್ ಅವರು ಮತ್ತು ಭಾರ್ಗವ ಅವರು ಪ್ರೊಡ್ಯೂಸ್ ಮಾಡಿರೋ ಜನನಾಯಕ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಜನನಾಯಕ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮಂಜುಳಾ ಶರ್ಮಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಪ್ರಗತಿ ಎಂಟರ್ಪ್ರೈಸಸ್ ಅವರು ಪ್ರೊಡ್ಯೂಸ್ ಮಾಡಿರೋ ನಮ್ಮೂರ ರಾಜ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತಮಿಳಿಗೆ ರೀಮೇಕ್ ಮಾಡ್ತಾರೆ ವಾದ್ಯಾರ್ ವೀಟು ಪಿಳ್ಳೈ ಅನ್ನೋ ಹೆಸರಲ್ಲಿ. ನಮ್ಮೂರ ರಾಜ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, KV ಜಯರಾಮ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಒಲವಿನ ಆಸರೆ ಅನ್ನೋ ಸಿನಿಮಾ. ಒಲವಿನ ಆಸರೆ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು, ರಮ್ಯಾ ಕೃಷ್ಣ ಅವರು ಮತ್ತು ಹೇಮಾ ಚೌಧರಿ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಸುವರ್ಣ ಚಂದನ ಅವರು ಪ್ರೊಡ್ಯೂಸ್ ಮಾಡಿರೋ ಕೃಷ್ಣ ರುಕ್ಮಿಣಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಕೃಷ್ಣ ರುಕ್ಮಿಣಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, P ವಾಸು ಅವರು ಡೈರೆಕ್ಟ್ ಮಾಡಿ, RK ಮಣಿಕ್ ಚಂದ್ ಅವರು ಪ್ರೊಡ್ಯೂಸ್ ಮಾಡಿರೋ ದಾದಾ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ
25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ದಾದಾ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಪ್ರಭಾರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಸುಪ್ರಭಾತ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಸುಪ್ರಭಾತ ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಸುಮಾರು ಅವಾರ್ಡ್ಸ್ ಗಳು ತಗೊಳುತ್ತೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಸಿನಿಮಾಟೋಗ್ರಾಫರ್ ಮಿಸ್ಟರ್ ದಿನೇಶ್ ಬಾಬು ಅವರು ಕೊಡ್ತಾರೆ, ಮತ್ತು ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಡೈರೆಕ್ಟರ್ ಮಿಸ್ಟರ್ ದಿನೇಶ್ ಬಾಬು ಅವರು ಕೊಡ್ತಾರೆ. ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟರ್ ಮಿಸ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಸುಹಾಸಿನಿ ಅವರು ಕೊಡ್ತಾರೆ. ಸಿನಿಮಾ ಎಕ್ಸ್ಪ್ರೆಸ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಮಿಸ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಸಿನಿಮಾ ಎಕ್ಸ್ಪ್ರೆಸ್ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಸುಹಾಸಿನಿ ಅವರು ಕೊಡ್ತಾರೆ. ಇನ್ನು ಸುಮಾರು ಅವಾರ್ಡ್ ಕೊಟ್ಟಿದ್ದಾರೆ ಆ ಸಿನಿಮಾಗೆ. 1989 ಅಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 5 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ ಮತ್ತು ಖುಷ್ಬು ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಕೆ ಸುಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ರುದ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 70 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತೆಲುಗುಗೆ ರೀಮೇಕ್ ಮಾಡ್ತಾರೆ ಇನ್ಸ್ಪೆಕ್ಟರ್ ರುದ್ರ ಅನ್ನೋ ಹೆಸರಲ್ಲಿ. ರುದ್ರ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮಂಜುಳಾ ಶರ್ಮಾ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ವಿಜಯ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದಾಗಿ ಬಾಲು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ಒಂದಾಗಿ ಬಾಲು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಖುಷ್ಬು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಹೃದಯ ಗೀತೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಹೃದಯ ಗೀತೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಮನ್ ರಂಗನಾಥ್ ಅವರು ಆಕ್ಟ್ ಮಾಡಿ, ಪಣಿ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ, ವಿಜಯ ಶಂಕರ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ಡಾಕ್ಟರ್ ಕೃಷ್ಣ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕ್ರಾಸ್ ಮಾಡುತ್ತೆ. ಡಾಕ್ಟರ್ ಕೃಷ್ಣ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಬಿ ನಾಗಿರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ ದೇವ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಈ ಸಿನಿಮಾನ ತಮಿಳ್ಗೆ ರೀಮೇಕ್ ಮಾಡ್ತಾರೆ, ಹಿಂದಿಗೆ ರೀಮೇಕ್ ಮಾಡ್ತಾರೆ, ತೆಲುಗುಗೆ ರೀಮೇಕ್ ಮಾಡ್ತಾರೆ. ತಮಿಳ್ ಮತ್ತು ಹಿಂದಿನಲ್ಲಿ ರಜನಿಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ, ತೆಲುಗುನಲ್ಲಿ ಮೋಹನ್ ಬಾಬು ಅವರು ಆಕ್ಟ್ ಮಾಡಿರ್ತಾರೆ. ದೇವ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. 1990 ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ ಮತ್ತು ಶೋಭನಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಭಾರ್ಗವ ಮತ್ತು ರಾಜಾರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಶಿವಶಂಕರ್ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 42 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಶಿವಶಂಕರ್ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿ ಅವರು ಆಕ್ಟ್ ಮಾಡಿ, SV ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಮುತ್ತಿನ ಹಾರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಮುತ್ತಿನ ಹಾರ ಸಿನಿಮಾಗೆ ಆ ವರ್ಷದಲ್ಲಿ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಫಿಲ್ಮ್ ಮುತ್ತಿನ ಹಾರ ಸಿನಿಮಾಗೆ ಸಿಗುತ್ತೆ, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಶ್ವಥ್ ಅವ್ರಿಗೆ ಸಿಗುತ್ತೆ, ಬೆಸ್ಟ್ ಸಿನಿಮಾಟೋಗ್ರಾಫರ್ ರಾಜಾರಾಮ್ ಅವ್ರಿಗೆ ಸಿಗುತ್ತೆ. ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಇಂದ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸುಹಾಸಿನಿ ಅವ್ರಿಗೆ ಸಿಗುತ್ತೆ. ಮುತ್ತಿನ ಹಾರ ಒನ್ ಆಫ್ ದಿ ಎವರ್ ಗ್ರೀನ್ ಸಿನಿಮಾ ಅಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಅದು ತಪ್ಪಾಗಲ್ಲ. ಅದು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಮುತ್ತಿನ ಹಾರ ಸಿನಿಮಾ ತರ ಯಾವುದು ಬಂದಿಲ್ಲ, ಇನ್ನು ಮುಂದೆ ಬರುತ್ತಾ ಅನ್ನೋ ಸಂದೇಹನೂ ಇದೆ. ಈ ತರ ಒಂದು ಪಾತ್ರ ಮಾಡಕ್ಕೆ ಯಾವ ನಟರು ಒಪ್ಕೊಳ್ಳಲ್ಲ. ಆಗಿನ ಕಾಲಕ್ಕೆ ತುಂಬಾ ಎತ್ತರದಲ್ಲಿರೋ ವಿಷ್ಣುವರ್ಧನ್ ಅವರು ಈ ತರ ಪಾತ್ರಗಳನ್ನ ಮಾಡಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಖಂಡಿತ ಅವ್ರ ಧೈರ್ಯನ ಮೆಚ್ಚಬೇಕಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅನಂತ್ನಾಗ್ ಅವರು, ಭವ್ಯ ಅವರು ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, S ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಮತ್ತೆ ಹಾಡಿತು ಕೋಗಿಲೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮತ್ತೆ ಹಾಡಿತು ಕೋಗಿಲೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 1991 ನಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ, ಅಶೋಕ್ ಅವರು ಮತ್ತು ರೋಹಿಣಿ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ,
ಬಿ ವಿಜಯ್ ಕುಮಾರ್, ಎಚ್ ರಾಮಮೂರ್ತಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಜಗದೇಕ ವೀರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಜಗದೇಕ ವೀರ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭವ್ಯ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಶ್ರೀ ವಿನಾಯಕ ಕಂಬೈನ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಲಯನ್ ಜಗಪತಿ ರಾವ್ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ವಿಷ್ಣು ದಾದಾಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾರೆ. ಲಯನ್ ಜಗಪತಿ ರಾವ್ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, ದೊರೆರಾಜ್ ಮತ್ತು ಎಸ್ ಕೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀನು ನಕ್ಕರೆ ಹಾಲು ಸಕ್ಕರೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನೀನು ನಕ್ಕರೆ ಹಾಲು ಸಕ್ಕರೆ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಸೇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸಂಗೀತ ಬಿಲ್ಜಾನಿ ಅವರು ಮತ್ತು ರೂಪಾ ಗಂಗೂಲಿ ಅವರು ಆಕ್ಟ್ ಮಾಡಿ, ತುಳಸಿ ಶ್ಯಾಮ್ ಅವರು ಡೈರೆಕ್ಟ್ ಮಾಡಿ, ಆರ್ ಎಫ್ ಮಾಣಿಕ್ ಚಂದ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಪೊಲೀಸ್ ಮತ್ತು ದಾದಾ ಅನ್ನೋ ಸಿನಿಮಾ. ಈ ಸಿನಿಮಾನ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ. ಹಿಂದಿನಲ್ಲಿ ಇನ್ಸ್ಪೆಕ್ಟರ್ ಧನುಷ್ ಅನ್ನೋ ಸಿನಿಮಾ, ಕನ್ನಡದಲ್ಲಿ ಪೊಲೀಸ್ ಮತ್ತು ದಾದಾ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಪೊಲೀಸ್ ಮತ್ತು ದಾದಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಇರುತ್ತೆ. 1992 ನಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್, ಗೀತಾ ಅವರು ಮತ್ತು ಪ್ರಕಾಶ್ ರಾಜ್ ಅವರು ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಹರಿಕೆಯ ಕುರಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ತಗೊಳುತ್ತೆ. ವಿಷ್ಣು ಸರ್ ಮತ್ತು ರೇಖಾ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, GRK ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ನನ್ನ ಶತ್ರು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 4 ವಾರ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 7 ವಾರ ಕಂಪ್ಲೀಟ್ ಮಾಡುತ್ತೆ. ನನ್ನ ಶತ್ರು ಆ ವರ್ಷದಲ್ಲಿ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ವಿಷ್ಣು ದಾದಾ ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ, ಶ್ರೀ ವೈಶಾವಿ ಇಂಟರ್ನ್ಯಾಷನಲ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಜಾದಿ ರಾಜ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರಾಜಾದಿ ರಾಜ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣು ಸರ್, ಭವ್ಯ ಅವರು ಮತ್ತು ರೂಪಿನಿ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಹೇಮಲತಾ ರಮೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ರವಿ ವರ್ಮಾ ಅನ್ನೋ ಸಿನಿಮಾ. ಈ ಸಿನಿಮಾ 1991 ನಲ್ಲಿ ಸತ್ಯರಾಜ್ ಅವರು ಆಕ್ಟ್ ಮಾಡಿ ಬ್ಲಾಕ್ ಬಾಸ್ಟರ್ ಆಗಿರೋ ಬ್ರಹ್ಮ ಅನ್ನೋ ತಮಿಳ್ ಸಿನಿಮಾದ ರೀಮೇಕ್ ರವಿ ವರ್ಮಾ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರವಿ ವರ್ಮಾ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. 93 ನಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮುನ್ಮುನ್ ಸೇನ್ ಅವರು ಆಕ್ಟ್ ಮಾಡಿ, ಕಟ್ಟೆ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಬಾಸ ಅವರು ಪ್ರೊಡ್ಯೂಸ್ ಮಾಡಿರೋ ವೈಶಾಖದ ದಿನಗಳು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕಂಪ್ಲೀಟ್ ಮಾಡುತ್ತೆ. ವೈಶಾಖದ ದಿನಗಳು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ಕೃಷ್ಣರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸಂಘರ್ಷ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸಂಘರ್ಷ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ವಿನಯ್ ಪ್ರಸಾದ್ ಅವರು ಆಕ್ಟ್ ಮಾಡಿ, ಪಣಿ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ, ದಶಮಿ ಟೆಕ್ನಿಷಿಯನ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ನಾನೆಂದು ನಿಮ್ಮವನೇ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾನೆಂದು ನಿಮ್ಮವನೇ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅಕ್ಷಯ್ ಕುಮಾರ್ ಅವರು ಆಕ್ಟ್ ಮಾಡಿ, ಕೇಶವ್ ರಾಮ್ಸೆ ಅವರು ಡೈರೆಕ್ಟ್ ಮಾಡಿ, ವಿಷ್ಣುವರ್ಧನ್ ಅವರು ಪ್ರೊಡ್ಯೂಸ್ ಮಾಡಿರೋ ವಿಷ್ಣು ವಿಜಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕಂಪ್ಲೀಟ್ ಮಾಡುತ್ತೆ. ವಿಷ್ಣು ವಿಜಯ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಶರತ್ ಬಾಬು ಅವರು ಆಕ್ಟ್ ಮಾಡಿ, ಕೆ ಶಂಕರ್ ಅವರು ಡೈರೆಕ್ಟ್ ಮಾಡಿ, ವಿ ಸ್ವಾಮಿನಾಥನ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಣಿಕಂಠನ ಮಹಿಮೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಣಿಕಂಠನ ಮಹಿಮೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು, ಬಿಂದಿಯಾ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ, ಪಿ ಬಲರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ. ಈ ಸಿನಿಮಾ 1988 ಅಲ್ಲಿ ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಚಿತ್ರಂ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್ ರಾಯರು ಬಂದರು ಮಾವನ ಮನೆಗೆ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರಾಯರು ಬಂದರು ಮಾವನ ಮನೆಗೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ದೊಡ್ಡೇಗೌಡ ಸಿ ಪಾಟೀಲ್ ಅವರು ಪ್ರೊಡ್ಯೂಸ್ ಮಾಡಿರೋ ನಿಷ್ಕರ್ಷ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್
ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಿಷ್ಕರ್ಷ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಇರುತ್ತೆ. 1994 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 6 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎನ್ ಉತ್ತಮ್ ಚಂದ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ಟೈಮ್ ಬಾಂಬ್ ಅನ್ನೋ ಸಿನಿಮಾ ರಿಲೀಸ್ಗೂ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತಹ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 30 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಟೈಮ್ ಬಾಂಬ್ ಆ ವರ್ಷದಲ್ಲಿ ಆವರೇಜ್ ಲಿಸ್ಟರ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸೌಮ್ಯ ಕುಲಕರ್ಣಿ ಅವರು ಆಕ್ಟ್ ಮಾಡಿ, ನಾಗಣ್ಣ ಅವರು ಡೈರೆಕ್ಟ್ ಮಾಡಿ, ಎಂ ರಾಜಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಾಮ್ರಾಟ್ ಅನ್ನೋ ಸಿನಿಮಾ. ಸಾಮ್ರಾಟ್ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟರ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು, ಸೋನು ವಾಲಿಯಾ ಅವರು, ರಾಮ್ ಕುಮಾರ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಜಿ ಮನೋಹರ್ ಬಾಬು ಅಂಡ್ ಬ್ರದರ್ಸ್ ಪ್ರೊಡ್ಯೂಸ್ ಮಾಡಿರೋ ಮಹಾಕ್ಷತ್ರಿಯ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಬೆಸ್ಟ್ ಡೈರೆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಮಹಾಕ್ಷತ್ರಿಯ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟರ್ಸ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಶಶಿಕುಮಾರ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಕುಂತಿ ಪುತ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕುಂತಿ ಪುತ್ರ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ, ಎಂ ಕೆ ಶ್ರೀನಿವಾಸ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಕಿಲಾಡಿಗಳು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕಿಲಾಡಿಗಳು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸಿತಾರಾ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ವೈಜಾಗ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಹಾಲುಂಡ ತವರು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾ ಒಟ್ಟು 3 ಅವಾರ್ಡ್ ಗಳು ತಗೊಳುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ. ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರು ಕೊಡ್ತಾರೆ. ಅದೇ ತರ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರು ಕೊಡ್ತಾರೆ. ಹಾಲುಂಡ ತವರು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಇರುತ್ತೆ. 1995 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 8 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ದಾದಾ ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿರೋ ಯಮ ಕಿಂಕರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 68 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಯಮ ಕಿಂಕರ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟರ್ಸ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶ್ರುತಿ ಅವರು ಮತ್ತು ಸೋನಾಕ್ಷಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಎನ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಡಾಕ್ಟರ್ ವಿಷ್ಣುವರ್ಧನ್ ಅವರ 150ನೇ ಸಿನಿಮಾ ಮೋಜುಗಾರ ಸೊಗಸುಗಾರ ಅನ್ನೋ ಸಿನಿಮಾ. ಈ ಸಿನಿಮಾ 1964 ಅಲ್ಲಿ ಎನ್ ಟಿ ರಾಮಾರಾವ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ರಾಮುಡು ಭೀಮುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಮೋಜುಗಾರ ಸೊಗಸುಗಾರ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮೋಜುಗಾರ ಸೊಗಸುಗಾರ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಕುಮಾರ್ ಗೋವಿಂದ್ ಅವರು, ಅಂಜಲಿ ಸುಧಾಕರ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಬಿ ಜಯಶ್ರೀದೇವಿ ಅವರು ಡೈರೆಕ್ಟ್ ಮಾಡಿ, ಜೆ ಕೆ ಬಾರಾಬಿ ಅವರು ಪ್ರೊಡ್ಯೂಸ್ ಮಾಡಿರೋ ಕೋಣ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 3 ವಾರ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 5 ವಾರ ಕಂಪ್ಲೀಟ್ ಮಾಡುತ್ತೆ. ಕೋಣ ಇದೈತೆ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು, ಸುಹಾಸನಿ ಅವರು ಮತ್ತು ಜಯಪ್ರದಾ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಿಮಪಾತ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 42 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಹಿಮಪಾತ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸಿತಾರಾ ಅವರು ಮತ್ತು ದೇವ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ಡಿ ಆರ್ ಉಮಾಶಂಕರಿ ಮತ್ತು ಆರ್ ವೆಂಕಟರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ದೀರ್ಘ ಸುಮಂಗಲಿ ಅನ್ನೋ ಸಿನಿಮಾ. ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ ವಿಷ್ಣುವರ್ಧನ್ ಅವರು, ಸಿತಾರಾ ಅವರು ಮತ್ತು ಡಿ ರಾಜೇಂದ್ರ ಬಾಬು ಅವರು ಹಾಲುಂಡ ತವರು ನಂತರ ಮತ್ತೆ ಸೇರ್ತಾ ಇದ್ದಾರೆ ಅಂತ ಈ ಸಿನಿಮಾ ಮೇಲೆ ತುಂಬಾನೇ ನಿರೀಕ್ಷೆ ಇತ್ತು. ಫೆಬ್ರವರಿ 10, 1995 ನಲ್ಲಿ ದೀರ್ಘ ಸುಮಂಗಲಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 38 ಡೇಸ್ ಕಂಪ್ಲೀಟ್ ಮಾಡುತ್ತೆ. ದೀರ್ಘ ಸುಮಂಗಲಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಆಕ್ಟ್ ಮಾಡಿ, ವಿ ಪಿ ಶಾರಥಿ ಅವರು ಡೈರೆಕ್ಟ್ ಮಾಡಿ, ಪಿ ಧನ್ರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರುಲಿನ ಕುಡಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕರುಲಿನ ಕುಡಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸಿತಾರಾ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಎಸ್ ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಕಲಶ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಬಂಗಾರದ ಕಲಶ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ.
ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶಶಿಕುಮಾರ್ ಅವರು, ಅಭಿಜಿತ್ ಅವರು ಮತ್ತು ಶ್ರುತಿ ಅವರು ಆಕ್ಟ್ ಮಾಡಿ, ಎಸ್ ಉಮೇಶ್ ಅವರು ಡೈರೆಕ್ಟ್ ಮಾಡಿ, ಕೆ ಪ್ರಭಾಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ತುಂಬಿದ ಮನೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ತುಂಬಿದ ಮನೆ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.